ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ಮನೆಯಲ್ಲೇ ಇದ್ದಾರಾ, ಹಾಗಾದರೆ ಶತ್ರುಗಳು ಬ್ಲ್ಯಾಕ್ ರೋಸ್ ಅನ್ನೋರು ನಮ್ಮಲ್ಲೇ ಇದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸಾಹಿತ್ಯ. ಅದೇ ಟೈಮಿಗೆ ವನಜಾಗೆ ಕಾಲ್ ಬರುತ್ತೆ, ಭರತ್ಗೆ ಈಗ ಆಗಿದೆ ಕಾಲಿಗೆ ಅಂತ. ಆವಾಗ ಅವ್ರ ಅಣ್ಣ ಬರ್ತಾರೆ, ವನಜ ಅಂತ ಕರೀತಾರೆ. ಅವಾಗ ಬಂದು ಏನಣ್ಣ ಅಂತಂದಾಗ ಯಾರೂ ಮನೇಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಅಂದಾಗ ಭರತ್ಗೆ ಈ ಥರ ಕಾಲಿಗೆ ಏಟಾಗಿದೆ ಅಂತ ಹೇಳ್ತಾಳೆ. ಆವಾಗ ಸರಿ ಹೋಗೋಣ ಅಂತ ಹೊರಡ್ಬೇಕಾರೆ ಅವ್ರು ಮನೆಗೆ ಬಂದುಬಿಡ್ತಾರೆ ಭರತ್ ಹಾಗೆ ಅರುಂಧತಿ ಎಲ್ಲ. ಆವಾಗ ಏನಾಯಿತು, ಒಂದು ಫೋನು ಮಾಡಿಲ್ಲ ಏನಿಲ್ಲ ಅಂತ ಅಂದಾಗ ಸಮಾಧಾನ ಮಾಡ್ಕೊಳ್ಳಿ, ಇವಾಗಿನ ಬಂದಿದ್ದಾನೆ, ರೆಸ್ಟ್ ಮಾಡಲಿ, ಸ್ವಲ್ಪ ಬೆಡ್ ರೆಸ್ಟ್ ಮಾಡಲಿ ಅಂತ ಅರುಂಧತಿ ಹೇಳ್ತಾಳೆ ಅವ್ರ ಯಜಮಾನ್ರಿಗೆ. ಆಮೇಲೆ ಕರ್ಣ ಮನೆ ಹುಡ್ಕೊಂಬಂದಿರ್ತಾನೆ, ಶೂಟ್ ಮಾಡಿರ್ತಾನಲ್ಲ ಅವನ ಶೂಟರ್ನ. ಅದೇ ಟೈಮಲ್ಲಿ ಪ್ರಸನ್ನ ಕಾರಿಂದ ಕೆಳಗಿಳಿದು ಬರ್ತಾನೆ. ಇಳಿದಾಗ ಅವ್ರ ಅಕ್ಕ ಕಾಲ್ ಮಾಡ್ತಾಳೆ, ಅರುಂಧತಿ ಎಲ್ಲಿದೆಯಾ ಪ್ರಸನ್ನ ಅಂತಂದು. ಅಕ್ಕ ಒಂದು ಡೀಲ್ ಇದೆ, ಅದು ಮುಗಿಸ್ಕೊಂಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾನೆ. ಇವನು ಎಲ್ಲೋದ, ಒಂದು ಮಾತು ಹೇಳ್ದಲ್ಲೇ ಹೊರಟ್ಬಿಟ್ನಲ್ಲ ಇವನು ಅಂತಂದು ಫೋನ್ ಕಟ್ ಮಾಡ್ತಾಳೆ ಅರುಂಧತಿ. ಆವಾಗ ಅವನು ಹಿಂದ್ಗಡೆ ಬಾಗಿಲಿಂದ ಬರ್ತಾನೆ. ಅದನ್ನು ನಾನು ಗಮನಿಸಿದ ಕರ್ಣ ನೋಡ್ತಾನೆ, ಇವ್ರು ಯಾಕೆ ಇಲ್ಲಿ ಬರ್ತಾರಂತ ಬಾಬಾ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ ಬ್ರಹ್ಮಕುಮಾರು. ಹಾಗೆ ಒಂದು ಮರದ ಇದರಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಆವಾಗ ಇವರು ಪ್ರಸನ್ನ ಸರ್ ಅಲ್ವಾ ಅಂತ ಬ್ರಹ್ಮಕುಮಾರ್ ಹೇಳಿದಾಗ ಹೌದು ಸುಮ್ಮನಿದೆ, ಏನು ಮಾತಾಡಬೇಡಿ ನೋಡೋಣ ಅಂತ ಬಚ್ಚಿಕೊಂಡಿರ್ತಾರೆ. ಅವನು ಅದೇ ಟೈಮಲ್ಲಿ ಒಳಗಡೆ ಹೋಗ್ತಾನೆ. ಪ್ರಸನ್ನ ಸರ್ನ ಈ ಥರ ಡ್ರೆಸ್ಸಲ್ಲಿ ನಾವು ನೋಡೇ ಇಲ್ಲ ಸರ್ ಅಂತ ಹೇಳ್ತಾನೆ ಬ್ರಹ್ಮಕುಮಾರ್ ಕರ್ಣನಿಗೆ. ಆವಾಗ ಸಾಹಿತ್ಯ ದೇವಸ್ಥಾನದಲ್ಲಿ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ, ನಾವು ಯಾರು ನಂಬಲಿ ಯಾರನ್ನು ಬಿಡಲಿ, ಎಲ್ಲರೂ ನಮ್ಮವ್ರಿಗೆ ಹೇಗೆ ಅನುಮಾನಿಸ್ಲಿ, ನಾನು ಮನೇಲಿ ಈ ಥರ ಎಲ್ಲ ನೆಮ್ಮದಿ ಇಲ್ಲಲ್ಲ, ಅವ್ರನ್ನ ಹೆಂಗೆ ಕಂಡಿಳಿಲಿ ಅಂತ ದೇವ್ರು ಬೇಡ್ತಾ ಇರ್ತಾಳೆ. ಇವರು ಕಿಟಕಿಯಲ್ಲಿ ನೋಡ್ತಾ ಇರ್ತಾರೆ ಕರ್ಣ. ಬ್ರಹ್ಮಕುಮಾರ್ ಅವನು ಹೋಗಿ ಎದುರಿಸ್ತಾ ಇರ್ತಾನೆ, ಯಾರಿಗೂ ಹೇಳೋ ಹಾಗಿಲ್ಲ, ನೀನು ಶೂಟ್ ಮಾಡಿರೋದು ಈಗಿಂದೀಗೆ ಊರಿಂದ ಆಚೆ ಹೋಗುವಂತ ಎದುರಿಸಿ ಹೊರಗಡೆ ಬರ್ತಾನೆ. ಇವರು ಕರ್ಣ ಹಾಗೆ ಬ್ರಹ್ಮಕುಮಾರ್ ಬಚ್ಚಿಟ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ದೇವಸ್ಥಾನದಲ್ಲಿ ಸಾಹಿತ್ಯಗೆ ಬಾಬಾ ಸಿಗ್ತಾರೆ. ಬಾಬಾ, ನಿನಗೆ ದೈವ ಇಚ್ಛೆಯಿಂದ ಮದುವೆ ಆಗಿರೋದು, ನೀನಲ್ಲ ಆಗಿರೋದು, ನೀನು ಅವ್ರ ಮನೇಲಿ ಸುಮಾರು ಸಮಸ್ಯೆಗಳಿದ್ದಾವೆ, ಆ ಬಗೆಹರ್ಸೋಕ್ಕಾಗೆ ನಿನ್ನ ದೇವ್ರು ಅಲ್ಲಿಗೆ ಸೆಲೆಕ್ಟ್ ಮಾಡಿದ್ದಾನೆ, ನೀನು ಹೋಗು, ಮನೇಲಿ ನಿನಗೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳ್ತಾನೆ. ಆವಾಗ ಸರಿ ಆಯಿತು ಬಾಬಾ ಅಂತ ಕೈ ಮುಕ್ಕೊಂಡು ಹೋಗ್ತಾಳೆ. ಇಲ್ಲಿ ಹಾಗಾದರೆ ಪ್ರಸನ್ನ ಸರ್ ನಿಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ, ಇವ್ರು ಯಾಕೆ ಈ ಥರ ಡ್ರೆಸ್ಸಲ್ಲಿದ್ದಾರೆ, ತಡಿ ನೋಡೋಣ ಅಂತ ಒಳಗಡೆ ಹೋಗಿ ಅವನ್ನ ಮೀಟ್ ಮಾಡ್ತಾರೆ. ಶೂಟರ್ನ ಹೊಡಿತಾರೆ. ಹೇಳು ಸತ್ಯ, ಹೇಳಿಲ್ಲ ಅಂದರೆ ನನ್ನ ಕೈ ರುಚಿ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಅರುಂಧತಿ ಭರತ್ಗೆ ಮಾತ್ರೆ ಹಾಗೆ ನೀರು ಕೊಡ್ತಾಳೆ. ಹುಷಾರಾಗಿದೆಯೇನೋ ಭರತ ಅಂತ ಕೇಳಿದಾಗ ಇವನಮ್ಮ ಚೆನ್ನಾಗಿದ್ದೀನಿ ಅಂತ ಅವನು ಹೇಳ್ತಾನೆ. ಅದೇ ಟೈಮಿಗೆ ಆಯಿ ಬರ್ತಾಳೆ. ಆಯಿ ಹೇಳ್ತಾಳೆ, ಕರ್ಣ ಅಂದ್ಕೊಂಡು ಮಗನ ಮೇಲೆ ಪ್ರೀತಿನೇ ಬಿಟ್ಟಿದೀಯ ನೋಡು, ಈಗ ಹೇಗಾಗಿದ್ದಾನೆ ಅಂತ ಹೇಳಿದಾಗ ಅವಾಗ ಭರತ್ ಹೇಳ್ತಾನೆ, ಅಣ್ಣನ ಅಡ್ಡ ತರಬೇಡ ಇದ್ರಾಗೆ ಅಂತ ಹೇಳ್ತಾನೆ. ಅದಕ್ಕೆ ಅರುಂಧತಿ ಹೇಳ್ತಾಳೆ, ಇನ್ಮೇಲೆ ಭರತ್ಗೆ ಏನೂ ಆಗಲ್ಲ ಅಂತ ಹೇಳಿ ಹೊರಟೋಗ್ತಾಳೆ. ಆಮೇಲೆ ಇವನು ಸರಿಯಾಗಿ ಹೊಡಿತಾನೆ ಕರ್ಣ ಶೂಟರ್ಗೆ. ಆವಾಗ ನಾನು ಹೇಳಲ್ಲ, ನಾನು ಏನೇ ಇದಾದ್ರೂ ಹೇಳಲ್ಲ ಅಂತ ಹೇಳ್ತಾನೆ. ಆಮೇಲೆ ಸಾಹಿತ್ಯ ಮನೆ ಹತ್ರ ಬರ್ತಾಳೆ. ಆಲೋಚನೆ ಮಾಡ್ಕೊಂಡು ಮನೇಲಿ ಎಲ್ಲರೂ ನಗ್ನಕ್ಕಂತ ಲವಲವಿಕೆಯಿಂದ ಇರ್ತಾರೆ. ಅವ್ರನ್ನೆಲ್ಲ ನೋಡ್ಬಿಟ್ಟು ಇವರೆಲ್ಲ ನಮ್ಮೂರು, ಇವರಲ್ಲಿ ನಾನು ಹೆಂಗೆ ಅನುಮಾನಿಸ್ಲಿ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಹೆಂಗೆ ಕಂಡುಹಿಡೀಲಿ ನಾನು ಮನೇಲಿ ಆಗೋ ಅನಾಹುತಕ್ಕೆಲ್ಲ ಅಂತ ಆಲೋಚನೆ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಪಾಪಮ್ಮ ಕಣ್ಣಿಗೆ ಬೀಳ್ತಾಳೆ. ಪಾಪಮ್ಮನ ಹತ್ರ ಹೋಗ್ಬಿಟ್ಟು ಕೇಳ್ತಾಳೆ ಸಾಹಿತ್ಯ, ಪಾಪಮ್ಮ ನನಗೆ ಮನೆಯಲ್ಲಿ ಅನಾಹುತ ಎಲ್ಲ ಆಗ್ತಾ ಇರೋದು, ಮನೆಯಲ್ಲೇ ಮಾಡ್ತಾ ಇರೋದು ಅಂತ ನನಗೆ ಗೊತ್ತಾಗಿದೆ ಪಾಪಮ್ಮ, ಆದರೆ ನಾನು ಯಾರನ್ನು ಕಂಡುಹಿಡೀಲಿ, ಯಾರನ್ನು ಅನುಮಾನಿಸ್ಲಿ ಅಂತಲೇ ಗೊತ್ತಾಗ್ತಾಯಿಲ್ಲ, ನನಗೆ ಸಂಕಟ ಆಗ್ತಿದೆ, ನಾನು ಹೇಗೆ ಕಂಡುಹಿಡೀಲಿ, ನಿಮ್ಗೆ ಏನಾರು ಗೊತ್ತಿದೆಯಾ ಹೇಳು ಅಂತ ಅಂದಾಗ ಅವಳು ಕೈ ಸೊನ್ನೆ ಮಾಡ್ತಾಳೆ. ಸರಿ, ನಿಮಗೆ ನೀವೆಲ್ಲ ಕೈ ಸೊನ್ನೆ ಮಾಡ್ತಾಯಿದ್ದೀರ ಅಂದರೆ ಮನೆಯವರೆಲ್ಲ ಕರಿತೀನಿ ಅಂದಾಗ ಇಲ್ಲ ಬೇಡ ಅಂತ ಕೈ ಗಟ್ಟಿ ಹಿಡಿತಾಳೆ. ಸರಿ, ನಿಮ್ಗೆ ಹಂಗಾದ್ರೆ ಮನೆ ವಿಷಯ ಗೊತ್ತಿರುತ್ತೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಕರ್ಣ ಶೂಟರ್ನ ನೀರೊಳಗೆ ಹಾಕಿ ಸ್ವಿಮ್ಮಿಂಗ್ ಪೂಲಲ್ಲಿ ತಲೆನ ಅದುಮ್ತಾ ಇರ್ತಾನೆ, ನೀನು ಸಾಯಿ ಅಂತ ಅಂದ್ಬಿಟ್ಟು. ಸತ್ಯ ಹೇಳಿಲ್ಲ ಅಂದರೆ ಈ ನೀರಲ್ಲೇ ಮುಳುಗಿಸಿ ಸಾಯಿಸ್ಬಿಡ್ತೀನಿ ನಿನಗೆ ಅಂತ ಹೇಳಿದಾಗ ಇಲ್ಲ ಸರ್ ನಾನು ಹೇಳ್ತೀನಿ, ನನಗೆ ಗೊತ್ತಿರೋ ಸತ್ಯ ಅಂತ ಅಂದ್ಬಿಟ್ಟು ಪ್ರಸನ್ನ ಸಾರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾನೆ. ಅದಕ್ಕೆ ಕಾರಣ ನಂಬೋದಿಲ್ಲ, ನನ್ನ ಹತ್ರ ಸಾಕ್ಷಿ ಇದೆ ಅಂತಂದು ಮೊಬೈಲ್ ತೋರಿಸ್ತಾನೆ. ಆಮೇಲೆ ಪಾಪಮ್ಮಗೆ ಒಳಗಡೆ ಕರ್ಕೊಂಡೋಗಿ ಮೊಬೈಲಲ್ಲಿ ಪ್ರಸನ್ನ ನಂಬರ್ ಇರುತ್ತೆ. ಹೌದು ಸರ್ ಅವರೇ ಇದಕ್ಕೆಲ್ಲ ಕಾರಣ ಅಂತ ಅಂದಾಗೆ ಕರ್ಣಗೆ ಶಾಕ್ ಆಗುತ್ತೆ. ಅಲ್ಲಿಂದ ಶೂಟರ್ ಓಡೋಗ್ಬಿಡ್ತಾನೆ. ಕರ್ಣಗೆ ಶಾಕ್ ತಡೆಯೋಕ್ಕಾಗಲ್ಲ, ಹೀಗೆಲ್ಲ ಮಾಡ್ತಿದ್ದಾರ ಪ್ರಸನ್ನ ಮಾವ ಅಂತ ಅಂದ್ಬಿಟ್ಟು ಅವನಿಗೆ ನಂಬಕ್ಕೆ ಆಗ್ತಾ ಇರಲ್ಲ. ಈಗ ಏನು ಮಾಡೋದು ಸರ್ ಅಂತಂದಾಗ ಈಗಾಗಲೇ ನಾವು ಏನು ಹೇಳೋಕ್ಕಾಗಲ್ಲ, ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು ಅಂತಾರಲ್ಲ, ಅದಕ್ಕೆ ನೋಡೋಣ ಅಂತಾಗ ಭರತ್ ಫೋನ್ ಮಾಡ್ತಾನೆ, ಎಲ್ಲಿದ್ದೀಯ ಅಣ್ಣ ಅಂತ. ಒಂದು ಕೆಲಸ ಇದೆ ಬಂದಿದ್ದೀನಿ ಬರ್ತೀನಿ ಅಂತ ಹೇಳ್ತಾನೆ. ಆದಷ್ಟು ಬೇಗ ಬಾರೋಣ ಅಂದರೆ ಇಲ್ಲ ಬರ್ತೀನಿ, ನನಗೊಂದು
ಟೈಮ್ ಬೇಕು ಬರ್ತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪಾಪಮ್ಮ ರೂಮಿಗೆ ಅರುಂಧತಿ ಬರ್ತಾಳೆ. ಆವಾಗ ಸಾಹಿತ್ಯ ಇಲ್ಲೇನು ಮಾಡ್ತಾಯಿದ್ಯಾ ನೀನು, ಹೋಗು ಆಸ್ಪತ್ರೆಯಿಂದ ಇವಾಗ ಬಂದಿದ್ದೀಯ, ಫ್ರೆಶ್ ಅಪ್ ಆಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಅವಾಗ ಪಾಪಮ್ಮಗೆ ಹೇಳ್ತಾಳೆ, ಏನಾರ ಮೂವ್ ಮಾಡ್ತಾಯಿದ್ದೀರೋ ಏನೋ, ಮೂವ್ ಮಾಡೋ ಥರ ನಾಟಕ ಆಡ್ತಾಯಿದ್ದೀರೋ ಗೊತ್ತಲ್ಲ, ಗೋಡೆ ಮೇಲೆ ಫೋಟೋ ಹಾಕ್ಬಿಡ್ತೀರ, ಸುಮ್ಮನೆ ಇರಬೇಕು, ನನ್ನ ವಿಷಯ ಏನೂ ಹಂಚ್ಕೊಳಂಗಿಲ್ಲ ಯಾರ ಹತ್ರನೂ ಅಂತ ಹೇಳಿ ಅವಳಿಗೆ ಪಾಪಮ್ಮಗೆ ಬೆದರಿಕೆ ಹಾಕ್ತಾಳೆ ಅರುಂಧತಿ. ಆವಾಗ ಇವಳು ಫೋಟೋ ಕೊಟ್ಟಿರ್ತಾಳೆ. ಆ ಫೋಟೋಕ್ಕೆ ಅರುಂಧತಿಗೆ ಮಾರ್ಕ್ ಮಾಡಿರ್ತಾಳೆ ಪಾಪಮ್ಮ. ಅದೇ ಟೈಮಲ್ಲಿ ಪ್ರಸನ್ನ ಅಕ್ಕ ಅಕ್ಕ ಅನ್ಕೊತ ಬರ್ತಾನೆ. ಆವಾಗ ಕರಿತಾಳೆ ಸೊನ್ನೆ ಮಾಡಿಬಿಟ್ಟು ಪಾಪಮ್ಮ. ಆವಾಗ ಬಂದಾಗೆ ಫೋಟೋ ಏನು ಅಂತ ಕೇಳಿದಾಗೆ ಫೋಟೋ ತೋರಿಸ್ತಾಳೆ. ಆ ಫೋಟೋ ಎಲ್ಲ ಚೆಕ್ ಮಾಡ್ತಾನೆ ಪ್ರಸನ್ನ. ಆ ಫೋಟೋದಲ್ಲಿ ಅವಳಿಗೆ ಮಾರ್ಕ್ ಮಾಡಿರ್ತಾಳೆ ಅರುಂಧತಿ. ಏನು ಪಾಪಮ್ಮ ಈ ಫೋಟೋಕ್ಕೆಲ್ಲ ಮಾರ್ಕ್ ಮಾಡಿದೀಯ, ಇವ್ರಿಗೆ ಮಾರ್ಕ್ ಮಾಡಿದೀಯಾ, ಏನು ಕಾರಣ, ಏನು ಹೇಳಕ್ಕೆ ಹೊರಟಿದ್ದೀರಿ ಫೋಟೋ ಮೂಲಕ ಅಂತ ಕೇಳ್ತಾನೆ. ಆವಾಗ ಹಿಂಗೆ ಕೈ ಮಾಡಿ ತೋರಿಸ್ತಾಳೆ. ಓ, ಈ ಮನೆಯಲ್ಲಿ ನಡೆಯೋ ಅನಾಹುತಕ್ಕೆಲ್ಲ ಇವರೇ ಕಾರಣನಾ ಅಂತ ಕೇಳ್ತಾನೆ. ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾಳೆ ಪಾಪಮ್ಮ. ಆವಾಗ ಅವನಿಗೆ ಪ್ರಸನ್ನಗೆ ಶಾಕ್ ಆಗುತ್ತೆ. ಆಮೇಲೆ ಮನೆ ಹತ್ರ ಕರ್ಣ ಹಾಗೆ ಬ್ರಹ್ಮಕುಮಾರ್ ಬರ್ತಾರೆ. ಕೇಳಿಬಿಡೋಣ ಅಂದಾಗ, ಇಲ್ಲ ನೀವೆಲ್ಲ ಅವ್ರದ್ದು ಪ್ರಸನ್ನವ್ರ ಬಗ್ಗೆ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿವಿ, ಅವ್ರು ಏನೇನು ಮಾಡಿದ್ದಾರೆ ತಪ್ಪುಗಳನ್ನೆಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾನೆ. ಅಲ್ಲಿಗೆ ಒಳಗಡೆ ಬರ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ.